ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮದಲ್ಲಿ ದಿನಾಂಕ 24/12/2025ರಿಂದ 4/1/2026ರವರೆಗೆ ಗ್ರಾಮದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರೆ ನಡೆಯಲಿದ್ದು, ಜಾತ್ರೆಯಲ್ಲಿನ ಅಂಗಡಿಗಳ ಸುಂಕ ವಸೂಲಿ ಮಾಡುವುದನ್ನ ಹರಾಜಿನ ಮೂಲಕ ನಾಗಲಮಡಿಕೆ ಗ್ರಾಮದ ಮುರಳಿ ಸನ್ ಆಫ್ ತಿಪ್ಪಣ್ಣ ಪಡೆದುಕೊಂಡರು. ವಾಹನಗಳ ಸುಂಕ ವಸೂಲಿಯ ಹಕ್ಕನ್ನ ನಾಗಲಮಡಿಕೆ ಗ್ರಾಮದ ಮಲ್ಲಾರೆಡ್ಡಿ ಸನ್ ಆಫ್ ಸುಬ್ಬಾರೆಡ್ಡಿ ಪಡೆದುಕೊಂಡರು. ಜಾನುವಾರುಗಳ ಗೊಬ್ಬರದ ಹಕ್ಕನ್ನ ನಾಗಲಾಪುರ ಗೋವಿಂದಪ್ಪನವರು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಪ್ರಸಾದ್, ನಾಗಲಮಡಿಕೆ ಹೋಬಳಿಯ ವೃತ್ತ ನಿರೀಕ್ಷಕರಾದ ಕೆವಿ ನಾರಾಯಣ, ತಿರುಮಣಿ ಗ್ರಾಮ ಆಡಳಿತಾಧಿಕಾರಿ ರವಿಕುಮಾರ್, ನಾಗಲಮಡಿಕೆ ಆಡಳಿತಾಧಿಕಾರಿ ಮಧು ಹಾಜರಿದ್ದರು. ವರದಿ ನರೇಂದ್ರ, ಪಾವಗಡ, ಶ್ರೀ ಟಿವಿ ನ್ಯೂಸ್. ತಾಲೂಕು ನಾಗಲಮಡಿಕೆ ಹೋಬಳಿ ನಾಗಲಮಡಿಕೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿನ ಜಾತ್ರೆಯ ಹರಾಜುಗಳನ್ನು ಹಾಕಲಾಯಿತು. ಅದರಲ್ಲಿ 3 ಹರಾಜುಗಳನ್ನು ಮಾಡಿದ್ವಿ. ಮೊದಲನೇದಾಗಿ ಅಂಗಡಿ, ಹೋಟೆಲ್ ಮತ್ತು ಸಿನಿಮಾ ಮಂದಿರಗಳ ಸುತ್ತಲ ಬಾಕ್ಸ್ ಹರಾಜು ಮಾಡಿದ್ವಿ. ಇದರಲ್ಲಿ ಒಟ್ಟು 26 ಜನ ಭಾಗವಹಿಸಿದರು. ಈ 26 ಜನರ ಪೈಕಿ ಮುರಳಿ NT ಬಿನ್ ತಿಮ್ಮಪ್ಪ ಅಂತ ಹೇಳಿ ನಾಗಲಮಡಿಕೆಯವ್ರಿಗೆ 1,01,000 ರೂಪಾಯಿಗೆ ಅತಿ ಹೆಚ್ಚು ಬಿಡ್ಡನ್ನು ಕೂಗೋದ್ರ ಮುಖಾಂತರ ಇವರಿಗೆ ಆಕೈರಾಗಿದೆ. ಇದರಲ್ಲಿ ಎರಡನೇದಾಗಿ ನಾವು ಬಂದು 4 ಚಕ್ರ ವಾಹನಗಳ ಮೇಲಿನ ಸುಂಕ ವಸೂಲಿ ಹಕ್ಕನ್ನು ರೂಢಿಸಿಕೊಳ್ಳುವ ಸಂಬಂಧವಾಗಿ ಹರಾಜ ಪ್ರಕ್ರಿಯೆಯನ್ನು ನೋಡಲಾಯಿತು. ಅದರಲ್ಲಿ ಒಟ್ಟು 25 ಜನ ಭಾಗವಹಿಸಿದರು. ಈ ಪೈಕಿ ಅತಿ ಹೆಚ್ಚು ಬಿಡ್ದಾರರಾದ ಮಲ್ಲಾರೆಡ್ಡಿ ಬಿನ್ ಸುಬ್ಬಾರೆಡ್ಡಿ ಅಂತೇಳಿ 76,000 ರೂಪಾಯಿ ಇವರಿಗೆ ಅಂತಿಮವಾಗಿ ಆಕೈರ್ ಮಾಡಲಾಗಿದೆ. ಎರಡನೇದು ಜಾತ್ರೆಗೆ ಬರತಕ್ಕ ಜಾನುವಾರುಗಳ ಮೇಲಿನ ಸುಂಕ, ಅದಕ್ಕೂ ಅದು ಪ್ರತ್ಯೇಕವಾದ ಏನು ದರವನ್ನು ನಿಗದಿಪಡಿಸಿದ್ವಿ. ಈ ದರಕ್ಕೆ ಮಿತಿ ಮೀರಿ ಯಾರೂ ವಸೂಲು ಮಾಡೋಂಗಿಲ್ಲ, ಅದು ಕಾನೂನು ವಿರುದ್ಧ ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಹಾಗಾಗಿ ಮತ್ತೆ ಮೂರನೇದು ಏನಪ್ಪ ಅಂತಂದರೆ ಗೊಬ್ಬರ ರೂಢಿಸ್ಕೊಳ್ಳೋದು, ಗೊಬ್ಬರ ಹರಾಜು. ಈ ಗೊಬ್ಬರ ಹರಾಜು ಬಗ್ಗೆನೂ ನಿಮಗೆ ಸರ್ಕಾರ ಒಂದು ಅಮೌಂಟನ್ನು ನಿಗದಿ ಮಾಡಿದೆ. ಈ ನಿಗದಿಪಡಿಸಿದ ಅಮೌಂಟನ್ನು ಮೀರಿ ಯಾರನ್ನು ವಸೂಲಿ ಮಾಡೋಂಗಿಲ್ಲ, ಇದು ಸರ್ಕಾರದ ನಿಬಂಧನೆ. ಈಗ ನಾವು ನಿಮ್ಮೆಲ್ಲ ಕೇಳ್ತಿದ್ದಾರೆ, ಶೆಡ್ಯೂಲ್ 1, 2, 3 ಅಂತ ಇದು ನಮ್ಗೆ ಅನುಮೋದನೆ ಆಗಿದೆ. ಮೊದಲನೇದು ಸುಂಕ ಹರಾಜು, ಎರಡನೇದು ಈಗಾಗಲೇ ಹೇಳಿದ್ದೀನಿ. ಈ ಮೊದಲನೇ